ಶಿಗ್ಗಾಂವ್ನಲ್ಲಿ ಶಾಸಕ ಯಾಸೀರ್ ಅಹ್ಮದ್ ಖಾನ್ ಪಠಾಣ್ ಅವರ ಸಹೋದರ ಶ್ಯಾಡೋ MLA ಇವರ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳಾಗ್ತಾ ಇದೆಯಾ. ಇವರು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಸಹೋದರ ಎಲ್ಲ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದಾರಾ, ಈ ರೀತಿಯ ಒಂದು ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು ಇದೇ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ. ಬೈ ಎಲೆಕ್ಷನ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರನ್ನು ಸೋಲಿಸೋ ಮೂಲಕ ಶಾಸಕ ಯಾಸೀರ್ ಅಹ್ಮದ್ ಖಾನ್ ಪಠಾಣ್ ಅವರು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ಅಭಿವೃದ್ಧಿ ಕೆಲಸಗಳ ಮಧ್ಯೆ ತಮ್ಮ ಅಧಿಕಾರವನ್ನು ಎಲ್ಲೋ ಒಂದು ಕಡೆ ದುರುಪಯೋಗ ಪಡಿಸ್ಕೊಂಡ್ರು ಅನ್ನೋ ಒಂದು ಮಾತುಗಳು ಈಗ ಅವರದೇ ಕ್ಷೇತ್ರದಲ್ಲಿ ಕೇಳಿಬರ್ತಕ್ಕಂಥದ್ದು. ಯಾಕೆ ಅಂತಂದರೆ ನಿನ್ನೆ ಅಷ್ಟೇ ನಿದರ್ಶನ ಅನ್ನೋ ಒಂದು ರೀತಿಯಲ್ಲಿ ಸವಣೂರಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನು ವಿತರಣೆ ಮಾಡಬೇಕಾದಂಥ ಕಾರ್ಯಕ್ರಮದಲ್ಲಿ ಶಾಸಕ ಯಾಸೀರ್ ಅಹ್ಮದ್ ಖಾನ್ ಪಠಾಣ್ ಅವರು ಪಾಲ್ಗೊಳ್ಬೇಕಾಗಿತ್ತು. ಆದರೆ ಇಲ್ಲಿ ಆಗಿರುವಂಥದ್ದೇನು, ಆ ಜಾಗಕ್ಕೆ ಶಾಸಕ ಪಠಾಣ್ ಅವರ ಬದಲಾಗಿ ಅವರ ಸಹೋದರ ಮುನ್ನಾ ಅವರು ತೆರಳಿರುವಂಥದ್ದು ಎಲ್ಲೋ ಒಂದು ಕಡೆ ರೈತರ ಆಕ್ರೋಶಕ್ಕೆ ಕಾರಣ ಮಾಡ್ತು ಅನ್ನೋದನ್ನು ನಾವು ನೋಡ್ಬೋದು. ಯಾಕಂದರೆ ಅಲ್ಲಿ ಒಂದಷ್ಟು ಗಲಾಟೆ ನಡೆಯುತ್ತೆ. ಶಾಸಕರು ಬರಬೇಕು, ಶಾಸಕರು ಬರದೇ ಇರತಕ್ಕಂಥ ಕಾರ್ಯಕ್ರಮ ನೀವು ಯಾಕೆ ಬಂದಿದ್ದೀರಿ, ಅವರ ಸಹೋದರ ನಾವು ಆರಿಸಿ ತಂದಿರುವಂಥದ್ದು ನಿಮ್ಮನ್ನು, ಅಂದರೆ ಶಾಸಕ ಪಠಾಣ್ ಅವ್ರನ್ನ ಆರಿಸಿ ತಂದಿರೋಂಥದ್ದು. ಆದರೆ ಇಲ್ಲಿ ಬಂದಿರತಕ್ಕಂಥ ಅವ್ರ ಸಹೋದರ ಇಲ್ಲಿ ಶಾಸಕರೇ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಪ್ರತಿಭಟನೆ ಹಂತಕ್ಕೆ ರೈತರ ಒಂದು ಗೊಂದಲ ಸೃಷ್ಟಿಯಾಗುತ್ತೆ. ಇಲ್ಲಿ ಏನಂತಂದರೆ ಅವರ ಸ್ಪಷ್ಟ ನಿಲುವು ಏನು ರೈತರದ್ದು ನೋಡಿ, ನಾವು ಆರಿಸಿ ತಂದಿರುವಂಥದ್ದು ಶಾಸಕ ಯಾಸೀರ್ ಅಹ್ಮದ್ ಖಾನ್ ಪಠಾಣ್. ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿರೋದು ಯಾರು, ಶಾಸಕರು ಪಾಲ್ಗೊಳ್ಬೇಕು. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿದ್ದೀವಿ, ಶಾಸಕರ ಸಹೋದರ ಬಂದು ಪಾಲ್ಗೊಂಡಿದ್ದಾರೆ ಅನ್ನೋ ಒಂದು ಮಾತನ್ನು ಈಗಾಗಲೇ ಅಲ್ಲಿಯ ಒಂದು ರೈತರು ಏನು ಕೂಡಿದ್ರು ಅವರೆಲ್ಲ ಹೇಳಿರುವಂಥದ್ದು. ಆದರೆ ಪಠಾಣ್ ಅವರು ಕೂಡ ಇದಕ್ಕೆ ಒಂದಷ್ಟು ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಅವರು ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಹೋಗಿಲ್ಲ, ಆದರೆ ಬದಲಾಗಿ ಒಂದಷ್ಟು ರೈತರ ಜೊತೆಗೆ ಅಲ್ಲಿ ಒಂದು ಅವರು ಕೂಡ ಆ ಒಂದು ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಅನ್ನೋ ಒಂದು ನೋಡೋದಕ್ಕೆ ಹೋಗಿದ್ದರು. ಆದರೆ ಅಲ್ಲಿ ಏಕಾಏಕಿ ಆಗದೇ ಇದ್ದಂಥವರು BJP ಪಕ್ಷದವರು ಈ ರೀತಿ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಶಾಸಕ ಪಠಾಣ್ ಅವರು ಹೇಳಿಕೆಯನ್ನು ನೀಡಿರ್ತದ್ದು. ಅಂದರೆ ನಾನೇ ಹೋಗ್ತಾ ಇದ್ದೀನಿ, ನನ್ನ ಅಧಿಕಾರ ದುರ್ಬಳಕೆ ಆಗಿಲ್ಲ, ಆದರೆ ಅಲ್ಲಿ ನನ್ನ ಬದಲಾಗಿ ನಾನು ಹೋಗೋದಕ್ಕಿಂತ ಮುಂಚಿತವಾಗಿ ಅವರು ಹೋಗಿದ್ದರು, ಹಾಗಾಗಿ ಈ ಗಲಾಟೆ ಗೊಂದಲ ಸೃಷ್ಟಿಯಾಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಇದು ಒಂದೇ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನೋಡಿರ್ತಾರೆ, ಅಥವಾ ಬೇರೆ ಯಾವುದೋ ಒಂದು ಕಾರ್ಯಕ್ರಮದ ಉದ್ಘಾಟನೆ ಆಗಿರ್ಬೋದು, ಗುದ್ದಲಿ ಪೂಜೆ ಆಗಿರ್ಬೋದು, ರಿಬ್ಬನ್ ಕಟ್ ಮಾಡ್ತಕ್ಕಂಥ ಯಾವುದೋ ಒಂದು ಉದ್ಘಾಟನೆ ಕಾರ್ಯಕ್ರಮ ಆಗಿರ್ಬೋದು, ಇದಕ್ಕೆ ಯಾವುದಾದ್ರೂ ಒಂದು ಬಿಟ್ಟು 10 ಕಾರ್ಯಕ್ರಮಗಳಲ್ಲಿ ಶಾಸಕರ ಬದಲಾಗಿ ಅವ್ರ ಸಹೋದರ ಪಾಲ್ಗೊಂಡಿದ್ದರೆ ಈ ರೀತಿಯ ಮಾತುಗಳು ಉದ್ಭವ ಆಗುತ್ತೆ. ಯಾವತ್ತೋ ಒಂದಿನ ಆಗಿದ್ದರೆ, ಇಲ್ಲ ಯಾವತ್ತೋ ಒಂದಿನ ಹೋಗಿದ್ದಾರೆ ಅಂದರೆ ಸರಳವಾಗಿ ಸಹಜವಾಗಿ ಅವರ ಸಹೋದರ ಬಂದಿದ್ದಾರೆ ಅಂದರೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಒಂದು ಬಿಟ್ಟು 10 ಕಾರ್ಯಕ್ರಮಗಳಲ್ಲಿ ಪಠಾಣ್ ಅವರ ಬದಲಾಗಿ ಶಾಸಕ ಪಠಾಣ್ ಅವರ ಬದಲಾಗಿ ಅವ್ರ ಸಹೋದರ ಕಾಣಿಸ್ಕೊಂಡಾಗ ಸಾಮಾನ್ಯವಾಗಿ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಜನರ ಅಭಿಪ್ರಾಯ ಈ ರೀತಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಆರಿಸಿ ತಂದಿರುವಂಥದ್ದು ಶಾಸಕ ಪಠಾಣ್ ಅವರನ್ನು, ಯಾಸೀರ್ ಖಾನ್ ಪಠಾಣ್ ಅವ್ರನ್ನ, ಆದರೆ ಇಲ್ಲಿ ಆಗಮಿಸ್ತಾ ಇರೋದು ಅವರ ಸಹೋದರ ಮುನ್ನಾ. ನಮಗೆ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ, ನಮ್ಮ ಕಷ್ಟಗಳನ್ನು ಕೇಳಬೇಕಾಗಿರ್ತಕ್ಕಂಥವ್ರು ಯಾರು, ಶಾಸಕರು, ನಾವ್ಯಾಕೆ ಇವ್ರಿಗೆ ಹೇಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥ ಇದಕ್ಕೆ ಪುಷ್ಟಿ ಅನ್ನೋ ಒಂದು ರೀತಿಯಲ್ಲಿ ಅದೇ ಕ್ಷೇತ್ರದಲ್ಲಿ ಏನು ಪರಾಭವಗೊಂಡಿರ್ತಕ್ಕಂತಹ BJPಯ ಭರತ್ ಬೊಮ್ಮಾಯಿ ಅವರು ಕೂಡ ಮಾತನಾಡ್ತಾರೆ, ಏನೋ ಒಂದು ಟ್ವೀಟ್ ಮಾಡ್ತಾರೆ, ಸಂದೇಶಗಳನ್ನು ಹಾಕ್ತಾರೆ. ಅಂದರೆ ಮುನ್ನಾ ಅವರು ಅಲ್ಲಿ ಬಂದಿದ್ದೇ ಕರೆ ಆದರೆ, ಸಹಜವಾಗಿ ಬಂದಿದ್ದಾಗಿದ್ದರೆ ಅಥವಾ ರೈತರ ಜೊತೆ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಬಂದಿದ್ದಾಗಿದ್ದರೆ ಅವರು ಹೊರಗಡೆ ಇರಬೇಕಿತ್ತು, ಅಂಗಡಿ ಒಳಗಡೆ ಯಾಕೆ ಹೋದರು ಅನ್ನೋ ಒಂದು ಪ್ರಶ್ನೆ ಕೂಡ ಹಾಕ್ತಾರೆ. ಇದು ಎಲ್ಲ ಒಂದು ಕಡೆ ವಿಚಾರ ಮಾಡಬೇಕಾದ್ದೆ. ಇಲ್ಲಿ ವಿಚಾರ ಮಾಡಬೇಕಾದ್ದು ಅನ್ನೋದಕ್ಕಿಂತ ನನಗೇನು ಹೊಳಿತಾ ಇದೆ ಅಂತಂದರೆ, ಎಲ್ಲೋ ಒಂದು ಕಡೆ ಬೈ ಎಲೆಕ್ಷನ್ ಮುಗಿದ ನಂತರ ಶಾಸಕರಾದ ಪಠಾಣ್ ಅವರು ತಮ್ಮ ಕಾರ್ಯಕ್ರಮಗಳನ್ನು ಹೆಚ್ಚಿಸ್ಕೊಂಡಿದ್ದಾರೆ, ಒಳ್ಳೆ ಕಾರ್ಯಕ್ರಮಗಳನ್ನು ತರ್ತಿದ್ದಾರೆ. ಅದರ ಮಧ್ಯೆ ಈ ಒಂದು ಕುಟುಂಬ ರಾಜಕೀಯ ಅಥವಾ ಕುಟುಂಬದವರನ್ನು ತಮ್ಮ ಶಾಸಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ಅವರಿಗೆ ಬೇರೆ ರೀತಿಯ ಅಭಿಪ್ರಾಯವನ್ನು ಹುಟ್ಟುಹಾಕ್ಬೋದು. ಯಾಕಂದರೆ ಆಲ್ರೆಡಿ ಬೈ ಎಲೆಕ್ಷನ್ ಮುಗಿದು ಇಷ್ಟು ದಿನಗಳಾದ ಬಳಿಕ ಕೆಲ ದಿನಗಳ ಹಿಂದೆ ಮೊನ್ನೆ ಒಂದು ಆಸ್ಪತ್ರೆ ಉದ್ಘಾಟನೆಯಲ್ಲೂ ಕೂಡ ಶಿಗ್ಗಾಂವ್ನಲ್ಲಿ ಒಂದಷ್ಟು ಗಲಾಟೆಗಳಾಗುತ್ತೆ. ಈ ಗಲಾಟೆಗಳು ಇವನ್ನೆಲ್ಲ ನೋಡ್ತಾ ಹೋದಾಗ ಇಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ತಿಕ್ಕಾಟ ಇದ್ದೇ ಇದೆ, ರಾಜಕೀಯ ಗೊಂದಲಗಳು ಇದ್ದೇ ಇದೆ, ಎಲ್ಲ ಕ್ಷೇತ್ರದಲ್ಲಿ ಇರುತ್ತೆ. ಆದರೆ ತುಸು ಬೇಗನೆ ಇಲ್ಲಿ ಶುರುವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲೋ ಈಗ ಭರತ್ ಬೊಮ್ಮಾಯಿ ಅವ್ರು ಕೇಳ್ತಕ್ಕಂಥದ್ದು ತಪ್ಪಲ್ಲ. ಅಲ್ಲಿ BJPಯ ಕಾರ್ಯಕರ್ತ ಆಯಿತು, ಅವ್ರು BJPಯವರು ಅಂತ ಹೇಳ್ತಾರೆ, BJPಯವರೇ ಆಗಿರಲಿ, ತಪ್ಪೇನಿದೆ. BJPಯವರು ಆದರೆ ಅವ್ರು ಕೇಳೋದಕ್ಕೆ ಅಧಿಕಾರ ಇದೆ.
ಯಾಕೆ ನಾವು ಆರಿಸಿ ತಂದಂಥವ್ರು ರೈತರು ಹೇಳೋ ಪ್ರಕಾರ ರೈತರು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾದ ಶಾಸಕರು ಇವ್ರು ಯಾಕೆ ಬಂದರು ಅನ್ನೋ ಒಂದನ್ನು ಕೇಳ್ತಾರೆ. ಹಾಗಾಗಿ ಶಾಸಕರಾದಂಥ ಯಾಸೀರ್ ಖಾನ್ ಪಠಾಣ್ ಅವರು ಎಲ್ಲೋ ಒಂದು ಕಡೆ ಜಾಗರೂಕತೆಯಿಂದ ಹೆಜ್ಜೆಗಳನ್ನು ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಇದು ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಷಯಕ್ಕೆ ಮುನ್ನುಡಿ ಆಗಬಾರ್ದು. ಆ ನಿಟ್ಟಿನಲ್ಲಿ ಶಾಸಕರು ಕೂಡ ಕ್ಷೇತ್ರದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರದ ಜನರಿಗಾಗಿ ಏನು ಕಾರ್ಯಕ್ರಮಗಳನ್ನು ತರ್ತಾ ಇದ್ದಾರೋ ಅವನ್ನ ತಾವೇ ಸ್ವತಃವಾಗಿ ಉದ್ಘಾಟನೆ ಮಾಡೋದಾಗಲಿ, ಅವರಿಗೆ ರೀಚ್ ಮಾಡಿಸುವಂಥದ್ದಾಗಲಿ, ಅವರ ಸನಿಹಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗಲಿ ಮಾಡಿದಾಗ ಅದು ಮತ್ತಷ್ಟು ಪಠಾಣ್ ಅವ್ರಿಗೆ ಪ್ಲಸ್ ಆಗುತ್ತೆ ಹೊರತು ಮೈನಸ್ ಆಗೋದಕ್ಕೆ ಚಾನ್ಸ್ ಇಲ್ಲ.